ನಾನು ನಿಮ್ಮ ಪ್ರೀತಿಯ ಅಮ್ಮ ಮಾತಾಡೋದು. ಭಕ್ತರೇ, ಇವತ್ತಿನ ದಿನದಲ್ಲಿ ಸ್ಪೆಷಲಾಗಿ ನಾನು ನಿಮಗೆ ಹೇಳಬೇಕು. ಈ ದೇವಸ್ಥಾನದ ಮಹಿಮೆಗಳನ್ನು ಕೂಡ ನಾನು ಭಾಳಷ್ಟು ನಿಮಗೆ ವಿಚಾರಗಳನ್ನ ನಾನು ತಿಳಿಸ್ಬೇಕು. ಆದರೆ ಟೈಮ್ ಇರೋದ್ರಿಂದ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ನಾನು ನಿಮಗೆ ತಿಳಿಸ್ತೀನಿ. ಈ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರವಾಗಿರತಕ್ಕಂಥದ್ದು. ಹಾಗೆಯೇ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಿಯ ಮಾಧ್ಯಮದವರಿಗೆ ನಮಸ್ಕಾರಗಳನ್ನ ನಾನು ಸಲ್ಲಿಸ್ತೀನಿ. ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಏಕೆಂದರೆ ಸತ್ಯ ಘಟನೆಗಳನ್ನು ಪರಿಶೀಲನೆ ಮಾಡಿ ಬೆಳಕಿಗೆ ತರತಕ್ಕಂಥವ್ರ ಕೆಲಸನೇ ಮಾಧ್ಯಮದವರು. ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ನ್ಯಾಯ ಕೊಡಿಸೋದಕ್ಕೆ ಮಾಧ್ಯಮದವರು ಇರ್ತಾರೆ. ಅನ್ಯಾಯ ಯಾರಿಗೂ ಆಗಬಾರ್ದು, ನ್ಯಾಯ ಮಾತ್ರ ಸಿಗಬೇಕು ಅನ್ನತಕ್ಕಂಥದ್ದಕ್ಕೆ ಮಾಧ್ಯಮದವರು. ಅದು ಮಾಧ್ಯಮ ಅನ್ನ ಕೂಡಲೇ ಬೆಳಕಿಗೆ ಬರುತ್ತೆ ಸತ್ಯ ಘಟನೆಗಳು. ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ಭಾಳಷ್ಟು ನಡೀತದೆ. ಹಾಗೆಯೇ ಮಕ್ಕಳಿಗೆ, ಭಕ್ತರಿಗೆ ಮತ್ತು ನನ್ನನ್ನು ಭಾಳ ಜನ ಕುತೂಹಲದಲ್ಲಿ ಇದ್ದಾರೆ. ನನ್ನನ್ನು ನೋಡಬೇಕು ಮತ್ತು ಅಮ್ಮನವ್ರನ್ನ ಕಾಣಬೇಕು. ಈ ದೇವಸ್ಥಾನ ಎಲ್ಲಿದೆ, ಎಲ್ಲಿ ಸಿಗುತ್ತೆ, ಈ ದೇವರು ಎಲ್ಲಿರುತ್ತೆ, ಅಮ್ಮ ಹೇಳೋದು ನಿಜನಾ, ಇದು ನಿಜ ಆಗುತ್ತಾ ಅನ್ನತಕ್ಕಂಥದ್ದು ತುಂಬ ಜನಕ್ಕೆ ಕುತೂಹಲ ಇದೆ. ಕುತೂಹಲ ಇರೋದ್ರಿಂದ ನಾನು ಅಮ್ಮನವ್ರದ್ದು ಅಡ್ರೆಸ್ ಕೊಡ್ತೀನಿ. ನಾನು ಈ ದೇವಸ್ಥಾನದ ಮಹಿಮೆಗಳನ್ನ ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ. ಈ ದೇವಸ್ಥಾನದ ಕ್ಷೇತ್ರದ ಮಹಿಮೆ ಭಾಳ ದೊಡ್ಡದಿದೆ. ಅಂದರೆ ಯುಗಗಳೇ ಸಾಕಾಗಿಲ್ಲ ಈ ತಾಯಿಯ ಒಂದು ಮಹಿಮೆ ಹೇಳೋದಕ್ಕೆ. ತಾಯಿ ಮಗ ಇನ್ನೂ ಈ ಜೀವಂತವಾಗಿ ಬದುಕಿದ್ದಾನೆ. ಈ ತಾಯಿ ಮಗ ಜೀವಂತವಾಗಿ ಬದುಕಿದ್ದಾನೆ ಅಂದರೆ ಅಷ್ಟು ದೊಡ್ಡ ಮಟ್ಟಿಗೆ ಬದುಕಿದ್ದಾನೆ. ತಾಯಿ ಮಗನ ಹೆಸರು ಬಂದು ಪರಶುರಾಮ ಅಂತ. ಅಂದರೆ ಇವತ್ತು ಕೂಡ ನಮ್ಮ ಗ್ರಂಥದಲ್ಲಿ, ನಮ್ಮ ಭಗವದ್ಗೀತೆಗಳಲ್ಲಿ ಉಲ್ಲೇಖನೆ ಇದೆ. ತಾಯಿ ರೇಣುಕಾದೇವಿ ಯಲ್ಲಮ್ಮ ಮಗ ಬದುಕಿದ್ದಾನೆ. ಅಂದರೆ 7 ಜನ ಚಿರಂಜೀವಿಗಳಲ್ಲಿ ತಾಯಿ ಮಗನು ಒಬ್ಬ ಚಿರಂಜೀವಿ ಆಗಿದ್ದಾನೆ. ಆ ತಾಯಿ ಮಹಿಮೆ ಬಹಳ ದೊಡ್ಡದಿದೆ. ಸವದತ್ತಿ ಯಲ್ಲಮ್ಮ ಅಂದರೆ ತುಂಬ ಫೇಮಸ್ ಇದೆ, ತುಂಬ ಪವರ್ ಇದೆ. ಅಂಥ ಕ್ಷೇತ್ರದ ಮಹಿಮೆ ನಾನು ಹೇಳೋಕ್ಕೆ ಭಾಳ ಕುತೂಹಲದಿಂದ ಇದ್ದೀನಿ. ನಾನೊಬ್ಳು ಬಡತನದಲ್ಲಿದ್ದವಳು, ಗುಡಿಸ್ಲು ಮನೆ ಜೀವನ, ತಂದೆ ತಾಯಿ ತೀರೋದ್ರು, ಮತ್ತು ನಾನು ಹುಚ್ಚಿಯಾಗಿದ್ದೆ. ಮತ್ತು ಕೆಲವೊಂದು ಎಪಿಸೋಡ್ಗಳಲ್ಲೆಲ್ಲ ಹೇಳಿದ್ದೀನಿ. ಪ್ರಾಣಿ ಪಕ್ಷಿಗಳು ಮಾತಾಡೋದು ನನಗೆ ಕೇಳಿಸ್ತಿತ್ತು. ಮತ್ತು ನನಗೆ ಆರೋಗ್ಯ ಸಮಸ್ಯೆ ಆಗಿದ್ದು, ಹುಚ್ಚಿಯಾಗಿದ್ದು, ಮತ್ತು ನಾನು ಈಜೊಡೆಯೋದು ಎಲ್ಲನೂ ಕೂಡ ನಾನು ನಿಮಗೆ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ. ಹಾಗೆಯೇ ನನಗಾಗಿದ್ದ ನೈಜಿಕ ಘಟನೆಗಳು ಭಾಳಷ್ಟಿದ್ದಾವೆ. ಇವತ್ತು ನಾನು ಚೆನ್ನಾಗಿದ್ದಷ್ಟು ಯಾರೂ ಚೆನ್ನಾಗಿಲ್ಲ, ಅಷ್ಟು ಚೆನ್ನಾಗಿದ್ದೀನಿ ನಾನು. ನನ್ನ ಮನಸ್ಸಿಗೆ ಅಷ್ಟು ತೃಪ್ತಿ ಕೊಡ್ತಾ ಇದೆ. ಈ ಕ್ಷೇತ್ರ ಅಷ್ಟು ಪವರ್ ಆಗಿದೆ. ಹುಚ್ಚಿಯಾಗಿ ಇದ್ದವಳು ನಾನು, ನನ್ನನ್ನು ಚೀತು ಅಂತ ಇದ್ದವರೆಲ್ಲ ನನ್ನನ್ನು ದೇವ್ರ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗುತ್ತೆ. ನಾನು ಅವತ್ತಿನ ದಿನದಲ್ಲಿ ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಿದ್ದೆ. ದೊಡ್ಡಬಳ್ಳಾಪುರ ಅರ್ಕಾವತಿ ಬಡಾವಣೆ ಒಳಗಡೆ ನಾನು ಬಸವರಾಜಪ್ಪನ ಬಾಡಿಗೆ ಮನೆಯಲ್ಲಿ, ಅವ್ರ ಮನೆಯಲ್ಲಿ ನಾನು ಬಾಡಿಗೆಗೆ ವಾಸವಾಗಿದ್ದೆ. ಅಲ್ಲಿ ನನಗೆ ದೇವರು ಒಲ್ಮೆ ಆಗಿದ್ದು. ಅಲ್ಲಿ ಒಲ್ಮೆ ಆಗಿ 2008ರಲ್ಲಿ ಒಲ್ಮೆ ಆಗಿದ್ದು. 2013ರಲ್ಲಿ ನಮ್ಮೂರಿಗೆ ಬಂದು ಪೂಜೆ ಸ್ಟಾರ್ಟ್ ಮಾಡಿದ್ದು. ನಮ್ಮೂರಿಗೆ ಪೂಜೆ ಸ್ಟಾರ್ಟ್ ಮಾಡಿದಲ್ಲಿ ಬಂದಾಗ ಕೆಲವರು ನಮ್ಮೂರಿನ ಜನ ಕೆಲವರು ಹಿಂಗಡ್ಸೋದು, ಮಾಟ ಶೂನ್ಯ ಮಾಡ್ತಾರೆ, ದೇವರಿಗೆ ಮೈ ಮೇಲೆ ಬರುತ್ತೆ, ಹಿಂಗೆ ಆ ಥರ ಏನೂ ಮಾಡಿಲ್ಲ ನಾನು. ನನಗೆ ಮಾಟ ಶೂನ್ಯ ಅವೇನಿಲ್ಲ. ಯಾಕೆ ಅದನ್ನೆಲ್ಲ ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ಮಾಡಲ್ಲ ಅಂದರೆ, ಇಲ್ಲಿ ಸಾಲಿಗ್ರಾಮ ಇರೋದು. ಸಾಲಿಗ್ರಾಮ ಅಂದರೆ ಒಂದು ದೈವಶಕ್ತಿ. ಅದು ಅಷ್ಟು ಸಾಮಾನ್ಯವಾಗಿ ಯಾರಿಗೂ ಒಲ್ಮೆ ಆಗಲ್ಲ. ಸಾಲಿಗ್ರಾಮ ಅಂದರೆ ಕೆಲವ್ರಿಗೆ ಮಾತ್ರ ಗೊತ್ತಿದೆ, ಇನ್ನು ಕೆಲವ್ರಿಗೆ ಗೊತ್ತಿಲ್ಲ. ಏನು ಸಾಲಿಗ್ರಾಮ ಅಂದರೆ, ಇವಾಗ ಮನುಷ್ಯರು ಕೆತ್ತನೆ ಮಾಡತಕ್ಕಂಥ ವಿಗ್ರಹ ಅಲ್ವೇ ಅಲ್ಲ. ಅದು ಮನುಷ್ಯರು ಕೆತ್ತನೆ ಮಾಡೋ ವಿಗ್ರಹ ಅಲ್ಲ. ಆಮೇಲೆ ಆ ಸಾಲಿಗ್ರಾಮ ಅಂದರೆ ಅದರಲ್ಲಿ ಒಂದು ಜೀವ ಇರತಕ್ಕಂಥ ಆತ್ಮದ ಕಲ್ಲು ಅಂತ ನಾನು ಚಾಲೆಂಜ್ ಆಗಿ ಹೇಳ್ತೀನಿ. ಆ ಒಂದು ಶಕ್ತಿ ಯಾರು ಒಲ್ಮೆ ಆಗುತ್ತೆ, ಯಾರು ಒಲ್ಮೆ ಆಗಲ್ಲ, ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಆ ಒಂದು ಸಾಲಿಗ್ರಾಮ ಕಲ್ಲು ಸಿಕ್ಕಿದ ಮೇಲೇ ಇವತ್ತು ನಾನಾ ತೀರಿಯ ಪವಾಡಗಳು ನಡೀತಾ ಇದೆ. ಈ ಪವಾಡಗಳು ನಾನು ಊಹೆನೇ ಮಾಡಿಲ್ಲ, ಅಷ್ಟು ಪವಾಡ ನಡೀತಾ ಇದೆ. ಇವತ್ತು ಬರೋ ಭಕ್ತರು ಯಾರೂ ಕೂಡ ನನಗೆ ಬೆಳ್ ತೋರಿಸಿ ಮಾತಾಡ್ತಿಲ್ಲ. ಈ ಕೆಲಸ ಈ ದೇವಸ್ಥಾನಕ್ಕೆ ಹೋದ್ಮೇಲೆ ನನಗೆ ಆಗಲಿಲ್ಲ. ಎಲ್ಲ ದೇವಸ್ಥಾನಕ್ಕೂ ಸುತ್ತಿ ನೋಡಿ ಬಂದಿರೋರೇ ಇದ್ದಾರೆ ಹೊರತು ಅಂದರೆ ನಾನು ಸುಮಾರು ವರ್ಷಗಳಿಂದ ಓಂ ಪ್ರಥಮ ಬಾರಿಗೆ ಯೂಟ್ಯೂಬ್ ಚಾನಲಲ್ಲಿ ದೇವಸ್ಥಾನ ಅನ್ನತಕ್ಕಂಥದ್ದು ಬಿಟ್ಟಿದ್ದು ಮೊಟ್ಟ ಮೊದಲಿಗೆ ಅದು ನಾನು. ಇವತ್ತು ಎಲ್ಲ ಚಾನಲ್ಗಳಲ್ಲೂ, ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೂ ನಾನಾ ಥರ ಪವಾಡ ದೇವರುಗಳು ಬರ್ತಾ ಇದ್ದಾವೆ. ಅದಕ್ಕೆ ಮುಂಚೆ ಯಾವ ಪವಾಡನೂ ಬರ್ತಾ ಇರಲಿಲ್ಲ ನಾನು ದೇವಸ್ಥಾನದಲ್ಲಿ ಚಾನಲಲ್ಲಿ ಬಿಡೋಕ್ಕಿಂತ ಮುಂಚೆ. ಇವತ್ತು ಕಣ್ಣು ಎದುರುಗಡೆ ಇರೋದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು, ನೋಡೋದು ಸುಳ್ಳಾಗಲ್ಲ. ನೀವು ಕೇಳೋದು ಸುಳ್ಳಾಗಲ್ಲ, ನೋಡೋದು ಸುಳ್ಳಾಗಲ್ಲ.
ಅಂತ ಒಂದು ಕ್ಷೇತ್ರ ಅಂದ್ರೆ ತಾಯಿ ಯಲ್ಲಮ್ಮನ ಕ್ಷೇತ್ರ. ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬೆಳವಂಗ್ಲ ಅಜ್ಜಿನಕಟ್ಟೆ ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನ, ಜೋಗಮ್ಮರ ಮಠ. ಇಲ್ಲಿ ಈ ತಾಯಿ ನೆಲೆಕೊಂಡಿದ್ದಾಳೆ. ಒಂದು ಸಾಲಿಗ್ರಾಮ ರೂಪದಲ್ಲಿ ನನಗೆ ಸಿಕ್ಕಿ ಒಲಮೆಯಾಗಿ ಇವತ್ತು ನಾನಾ ಥರವಾಗಿ ಪವಾಡಗಳಾಗಿದ್ದಾರೆ. ಸಾಲಿಗ್ರಾಮ ಅಂದರೆ ಯೂಟ್ಯೂಬ್ಗಳಲ್ಲೆಲ್ಲ ಸರ್ಚ್ ಮಾಡಿ ನೋಡಿ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಸಾಲಿಗ್ರಾಮ ಅಂದರೆ ಮನುಷ್ಯರು ಮಾಡೋ ಅಂಥ ದೇವರು ಆಗಿರಬಾರ್ದು. ಅದು ದೇವರು ಅನ್ನೋದಾದರೆ ಅದರಲ್ಲಿ ಇದೆ ಅನ್ನೋದು ಸತ್ಯ ಅಂದರೆ ನಾನು ಪ್ರೂವ್ ಮಾಡ್ತೀನಿ. ಒಂದು ಸಿಮೆಂಟಲ್ಲಿ ಕಟ್ಟಿರತಕ್ಕಂಥ ವಿಗ್ರಹವನ್ನು ಒಡೆದ್ರೆ ಮುರಿದೋಗುತ್ತೆ, ಸಾಲಿಗ್ರಾಮನು ಒಡೆದ್ರೆ ಮುರಿದೋಗುತ್ತೆ, ಆದರೆ ಅದು ಕಲ್ಲಾಗಿರುತ್ತೆ. ಆ ಸಾಲಿಗ್ರಾಮದಲ್ಲಿ ಸುದರ್ಶನ ಚಕ್ರ ತಾನಾಗೆ ಒಂದು ಕೀಟ ಅದನ್ನ ಸೃಷ್ಟಿ ಮಾಡಿರುತ್ತೆ. ಆ ಸಾಲಿಗ್ರಾಮದಲ್ಲಿ ಒಂದು 10 ವಿಧ, ಒಂದು 5-6 ವಿಧಗಳಿದಾವೆ, 10-15 ವಿಧಗಳಿದಾವೆ. ಬಟ್ ಆದ್ರೆ ಸಾಲಿಗ್ರಾಮ ಯಾರಿಗೂ ಒಲಿಮೆ ಆಗಲ್ಲ. ಆ ಸಾಲಿಗ್ರಾಮ ಒಲಿಮೆ ಆಗಿರತಕ್ಕಂಥವ್ರು ದೇವಸ್ಥಾನಗಳಾಗಿರ್ಬೋದು, ಮತ್ತೆ ಆ ಸಾಲಿಗ್ರಾಮ ಇರೋ ಕ್ಷೇತ್ರಗಳಾಗಿರ್ಬೋದು, ಬಹಳ ಅದ್ಭುತ ಕ್ಷೇತ್ರ, ಬಹಳ ಪವರ್ ಆಗಿರತಕ್ಕಂಥ ಕ್ಷೇತ್ರಗಳಾಗಿರ್ಬೋದು. ಅದು ಒಲಿಮೆ ಆಗಿರ್ಬೇಕು. ಸಾಲಿಗ್ರಾಮ ಒಲಿಮೆ ಯಾವ ರೀತಿ ಆಗುತ್ತೆ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನಕ್ಕೆ ಸಾಲಿಗ್ರಾಮ ಒಲಿಮೆ ಆಗಿಲ್ಲ. ಆ ಸಾಲಿಗ್ರಾಮ ಒಲಿಮೆ ಆಗಿರ್ತಕ್ಕಂಥ ಕ್ಷೇತ್ರಗಳು ನಾನು ದೊಡ್ಡ ದೊಡ್ಡ ದೇವಸ್ಥಾನಗಳು ಹೇಳ್ತೀನಿ, ಒಂದು 5-6 ದೇವಸ್ಥಾನಗಳನ್ನ ಹೇಳ್ತೀನಿ. ಅದರಲ್ಲಿ ನೀವು ಕಂಡುಹಿಡಿಬೋದು. ಮಂತ್ರಾಲಯದಲ್ಲಿ ನಿಮ್ಗೆಲ್ಲ ಗೊತ್ತಿರೋದಾಗೆ ರಾಘವೇಂದ್ರ ಸ್ವಾಮಿ ಮಠ ಅಂತ ಅಂದ್ರೆ ಎಲ್ಲರಿಗೂ ಎತ್ತಿತ್ತಾಯಿ. ಆ ಕ್ಷೇತ್ರದಲ್ಲಿ ಸಾಲಿಗ್ರಾಮ ಪವಾಡ ರಾಯರು ಸನ್ನಿಧಾನದಲ್ಲಿ ಇದೆ. ಇವತ್ತು ಜನ ಮುಗೆ ಬೀಳೋದು ರಾಯರು ಅಂತ ಪ್ರಾಣಕ್ಕೆ ಪ್ರಾಣ ಕೊಡಕ್ಕೆ ಹೋಗೋದಕ್ಕಂಥದ್ದು, ರಾಯರೇ ನನ್ನ ಉಸಿರು, ಅವರಿಲ್ಲ ಅಂದ್ರೆ ಇಲ್ಲ ಅನ್ನತಕ್ಕಂಥದ್ದು ಎಷ್ಟು ನಿಜ ಆಗಿತ್ತು. ಆ ಕ್ಷೇತ್ರದಲ್ಲಿ ಸಾಲಿಗ್ರಾಮ ಇದೆ. ಆ ಕ್ಷೇತ್ರ ರಾಯರ ಸನ್ನಿಧಾನ, ಸಾಲಿಗ್ರಾಮನೇ ಪವಾಡ ಮಾಡುತ್ತೆ. ಆ ಕ್ಷೇತ್ರ ದೊಡ್ಡ ಮಟ್ಟಿಗೆ ಬೀಳುತ್ತೆ. ಅದಾದ್ಮೇಲೆ ಕೈವಾರ ತಾತಯ್ಯ ಅಂದ್ರೆ ಅದು ಕೂಡ ಅಷ್ಟೇ, ಅವರು ಒಬ್ರು ಮಾನವರೇ, ಅವರು ಕೂಡ ಪವಾಡಗಳಷ್ಟು, ಅವ್ರ ಹತ್ರನೂ ಕೂಡ ಸಾಲಿಗ್ರಾಮ ಅನ್ನತಕ್ಕಂಥದ್ದು ಇದೆ. ಅವರು ಕೂಡ ಸಾಲಿಗ್ರಾಮ ಪವಾಡನ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಮೈಸೂರು ಚಾಮುಂಡೇಶ್ವರಿ ಇತಿಹಾಸ ಸೃಷ್ಟಿ, ಐತಿಹಾಸಿಕ ಪೌರಾಣಿಕ ಧರ್ಮ ದೇವತೆ, ಆ ಜಗನ್ಮಾತೆ ಗ್ರಾಮ ದೇವತೆ, ಊರು ದೇವತೆ, ಇವತ್ತು ದೇಶ ದೇವತೆ. ಚಾಮುಂಡೇಶ್ವರಿ ಅಂದ್ರೆ ಆ ತಾಯಿ ಸನ್ನಿಧಾನದಲ್ಲೂ ಕೂಡ ರಾಜರು ಮಹಾರಾಜಂತ ಕಾಲದಲ್ಲಿ ಸಾಲಿಗ್ರಾಮ ಪೂಜೆ ನಡೀತಾ ಇರತಕ್ಕಂಥ, ಅಲ್ಲೂ ಕೂಡ ಸಾಲಿಗ್ರಾಮ ಇದೆ. ಅದಾದ್ಮೇಲೆ ಭೂವರಹ ಸ್ವಾಮಿ ಅಂತ ಕೇಳಿದ್ರ, ಅಲ್ಲೂ ಕೂಡ ಸಾಲಿಗ್ರಾಮ ಇದೆ. ಗಣಪತಿ ಸಾಲಿಗ್ರಾಮ ಅಂತ ಕೇಳಿದ್ರ, ಹೊಸಕೋಟೆ ಇದ್ದಿಷ್ಟು, ಅಲ್ಲೂ ಕೂಡ ಸಾಲಿಗ್ರಾಮ ಇದೆ. ಅದಾದ್ಮೇಲೆ ನೀವು ಆಲ್ಮೋಸ್ಟ್ ಎಲ್ಲ ಕೇಳಿರ್ತೀರಿ, ನಿತ್ಯಾನಂದ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಅವ್ರ ಹತ್ರ ಕೂಡ ಸಾಲಿಗ್ರಾಮ ಇದೆ. ಪುಟ್ಟಭರ್ತಿ ಸಾಯಿಬಾಬಾ ಅಂತ ಏನಿದ್ದಾರೆ, ಅವ್ರ ಹತ್ರ ಕೂಡ ಸಾಲಿಗ್ರಾಮ ಇರ್ತಾರೆ. ಇದೆಲ್ಲ ಸಾಲಿಗ್ರಾಮ ಎಲ್ಲೆಲ್ಲಿ ಯಾರ್ಯಾರ ಹತ್ರ ಇಟ್ಕೊಂಡಿದ್ರು, ಅವರೆಲ್ಲ ಯಾರ್ಯಾರಿಗೆ ಒಲಿಮೆ ಆಗಿತ್ತೋ ಅವರೆಲ್ಲ ಬಂಗಾರದಲ್ಲೇ ಇದ್ದವರು. ಅವರೆಲ್ಲ ತಿನ್ನೋ ತಟ್ಟೆ ಬೆಳ್ಳಿನೇ ಆಗಿರ್ತದೆ. ಅವ್ರ ಅಂತಿಂತ ತಟ್ಟೆಲಿ ತಿನ್ನೋಂಥವ್ರಲ್ಲ, ಅಷ್ಟು ಪವರ್ ಇರ್ತಕ್ಕಂಥದ್ದು ಸಾಲಿಗ್ರಾಮದ. ಒಂದು ಸರಿ ಸಾಲಿಗ್ರಾಮದ ನೆರಳು ನಮ್ಮ ಮೇಲೆ ಬಿತ್ತು, ಆ ದೃಷ್ಟಿ ನಮ್ಮ ಮೇಲೆ ಬಿತ್ತು, 100% ನಮ್ಗೆ ಎಂತ ಕೆಲಸ ಆಗಿರ್ಲಿ, ಎಂಥದೇ ಆಗಿರ್ಲಿ 100% ಸಕ್ಸಸ್ ಆಗುತ್ತೆ. ಸಾಲಿಗ್ರಾಮ ಒಲ್ಮೆ ಆಗಿದ್ರೆ ಮಾತ್ರ. ಸಾಲಿಗ್ರಾಮ ಒಲ್ಮೆ ಆಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಅದು ಒಲ್ಮೆ ಆಗೋದು ಅದು ಕಾಪಾಡುತ್ತೆ ಅನ್ನೋದು ಸುಳ್ಳಿನ ಮಾತು. ಮತ್ತೆ ಇವತ್ತು ಇದರಲ್ಲಿ ಏನಂದ್ರೆ ರೋಡ್ಗಳಲ್ಲೆಲ್ಲ ಸಾಲಿಗ್ರಾಮ ಕಲ್ಲುಗಳು ಮಾರ್ತಾ ಇದ್ದಾರೆ, ಇದು ಸಾಲಿಗ್ರಾಮ ಕಲ್ಲು ಅಂತ. ಬಟ್ ಅದೇ ಮೂಢನಂಬಿಕೆಗೆ ಒಳಗಾಗಬೇಡ್ರಿ. ಸಾಲಿಗ್ರಾಮ ಎಲ್ಲೂ ಸಿಗೋದಲ್ಲ, ಅದು ಯಾರು ಮಾಡೋ ಅಂಥದ್ದಲ್ಲ. ಇವತ್ತಿನ ದಿನದಲ್ಲಿ ಟೈಲ್ಸ್ ಅಂದ್ರೆ ಬ್ಲಾಕ್ ಟೈಲ್ಸ್ ಕಲ್ಲೊಳಗಡೆ ಸಾಲಿಗ್ರಾಮ ಕಲ್ಲನ್ನ ಸೃಷ್ಟಿ ಮಾಡ್ತಿದ್ದಾರೆ. ವೈಟ್ ಮೆಟಲ್ ಕಲ್ಲೊಳಗಡೆ ಕೂಡ ಸಾಲಿಗ್ರಾಮ ಕಲ್ಲು ಸೃಷ್ಟಿ ಮಾಡ್ತಿದ್ದಾರೆ. ಬಟ್ ಆದ್ರೆ ಅದು ಯಾವುದು ಒರಿಜಿನಾಲಿಟಿ ಇರೋದಿಲ್ಲ. ಪೂಜೆ ಮಾಡಕ್ಕೆ ದೇವರು ಹೆಂಗಿದ್ರೆ ಏನಂತೆ ಅಂದ್ಬಿಟ್ಟು ಒಂದು ಕಲ್ಲಿನ ರೂಪದಲ್ಲಿ ಪೂಜೆ ಮಾಡ್ತಾರೆ. ಸಾಲಿಗ್ರಾಮ ಒರಿಜಿನಾಲಿಟಿ, ಪವರ್ ಒರಿಜಿನಾಲಿಟಿ ಸಿಗೋದು ಕ್ಷೇತ್ರ ಬಂದು ಆ ಸಾಲಿಗ್ರಾಮ ಕಲ್ಲು ನೇಪಾಳದಲ್ಲಿ ಕಾಳಿ ಗಂಡಕಿ ನದಿ ಅಲ್ಲಿ ಮಾತ್ರ ಸಿಗುತ್ತೆ. ಅಲ್ಲೇ ಹುಟ್ಟೋದು ಅದು, ನರ್ಮದಾ ನದಿ ಒಳಗಡೆ. ಕಾಳಿ ಗಂಡಕಿ ನದಿ, ಆ ನದಿ ಬಿಟ್ರೆ ಇನ್ಯಾವ ಇದರಲ್ಲೂ ಕೂಡ ಹುಟ್ಟೋದಿಲ್ಲ, ಎಲ್ಲೂ ಕೂಡ ಅದು ಸಿಗೋದಿಲ್ಲ. ನೇಪಾಳದಲ್ಲಿ ಕಾಳಿ ಗಂಡಕಿ ನದಿಯಲ್ಲಿ ಮಾತ್ರನೇ ಅದು ಸಿಗೋದು. ಆ ಒಂದು ಸಾಲಿಗ್ರಾಮ ಅಲ್ಲಿ ಮಾತ್ರ, ಅಲ್ಲಿ ಒಂದು ದೊಡ್ಡ ನದಿ ಒಳಗಡೆ ಆ ಸಾಲಿಗ್ರಾಮ ಕಲ್ಲು ಇರ್ತವೆ. ಅಂತ ಕಲ್ಲು ನಿಮ್ಗೆ ಪ್ರಶ್ನೆ ಇರ್ಬೋದು, ಅಮ್ಮನವ್ರಿಗೆ ಹೆಂಗ್ ಸಿಕ್ಬಿಡ್ತು, ಅಲ್ಲಿಗೆ ಹೆಂಗ್ ಹೊರಟೋಗಿದ್ರು ಅಂತ. ಅದೆಲ್ಲ ತಪ್ಪು ತಿಳ್ಕೊಬೇಡಿ. ಆ ತರವಾಗಿ ಯಾವುದು ಕೂಡ ನಾನು ಅಲ್ಲಿ ಹೋಗಿಲ್ಲ, ನನ್ಗೆ ಅಲ್ಲೋಗಿ ಸಿಕ್ಕಿದೆ ಅಂತ ನಾನು ಹೇಳಲ್ಲ. ಸಾಲಿಗ್ರಾಮ ಕಲ್ಲು ಒಂದು ಕೆರೆಯಲ್ಲಿ ನನಗೆ ಸಿಕ್ಕಿದ್ದು. ಅದರಲ್ಲಿ ಯಾವಾಗ ಆ ಕೆರೆಯಲ್ಲಿ ಹೆಂಗ್ ಸಿಕ್ತೋ ನನಗೆ ಗೊತ್ತಿಲ್ಲ. ಬೇಕಾದ್ರೆ ನೀವು ಹೋಗಿ ನೋಡಿ, ಆ ಕೆರೆಯಲ್ಲಿ ಕಲ್ಲುಗಳು ರಾಶಿ ರಾಶಿನೇ ಇದಾವೆ. ಅಲ್ಲಿ ಒಂದು 5-6 ಕಲ್ಲು ನಾನು ಆಯ್ಕೊಂಡ್ಬಂದಿದ್ದು. ಟ್ರಿಪ್ ಹೋಗಿದ್ದಾಗ ನನ್ನನ್ನು ದೇವಸ್ಥಾನಕ್ಕೆ ಟ್ರಿಪ್ ಕರ್ಕೊಂಡು ಹೋಗಿದ್ರು ಭಕ್ತರು. ನವಶಕ್ತಿ ವೈಭವ ಮೂವಿ ನೋಡ್ಬಿಟ್ಟು ನಾವು ಕೂಡ ಟ್ರಿಪ್ ಹೋಗಿದ್ದಾಗ
ನನಗೆ ಈಜೊಡೆಯೋದು ಆಸೆ ಜಾಸ್ತಿ. ಈಜೊಡೆಯೋದು ಎಲ್ಲರೂ ಈಜೊಡಿ ಸ್ನಾನ ಮಾಡ್ಕೊಂಡು ಬೇಗ ಬಂದರು, ಆದರೆ ನಾನು ಈಜೊಡೆದು ಅದರೊಳಗಡೆ ಈಜೊಡ್ಕೊಂಡು ನಿಧಾನವಾಗಿ ನಾನು ಬಂದೆ. ಆಮೇಲೆ ಅಲ್ಲಿ ಬರಬೇಕಾದ್ರೆ ಬೆನ್ನು ತಿಕ್ಕಕ್ಕೆ ಅಂತ ಒಂದು 4-5 ಕಲ್ಲ ಹಾಕೊಂಬಂದಿದ್ದೆ. 4-5 ಕಲ್ಲ ಹಾಕೊಂಬಂದ್ರೆ ಇವತ್ತು ಅದು ಪವಾಡ ಆಗಿದೆ. ಇವತ್ತು ಅದೇ ಕಲ್ಲೇ ಸಾಲಿಗ್ರಾಮ ಆಗಿರೋದು, ಅದೇ ಕಲ್ಲೇ ನನಗೆ ಒಲ್ಮೆ ಆಗಿರೋದು. ಇವತ್ತು ಮಕ್ಕಳಾಗದೆ ಇಲ್ದವ್ರಿಗೆ, ಮದುವೆ ಆಗದಿಲ್ದವ್ರಿಗೆ, ಕೋರ್ಟ್ ಕೇಸ್ ಇರೋರಿಗೆ, ಎನಿ ಒನ್ ಓಪನ್ ಚಾಲೆಂಜ್, ಎನಿ ಒನ್ ಅವ್ರ ಭಕ್ತಿ ಸತ್ಯ ಇತ್ತು ಅಂದ್ರೆ ಆ ತಾಯಿ ಇರೋದು ಸತ್ಯ ಆಗುತ್ತೆ. ಇವತ್ತಿನವ್ರಿಗೂ ಅವ್ರ ಭಕ್ತಿನೇ ದೊಡ್ಡದಿದೆ ಇಲ್ಲಿ. ಆ ತಾಯಿ ಅಷ್ಟು ಪವರ್ ಆಗಿ ಇವತ್ತು ಭಕ್ತಿ ಇರೋದೇ ಹೆಚ್ಚಾದ್ರೆ ತಾಯಿ ಇರೋದೇ ಹೆಚ್ಚು. ಯಾಕೆಂದ್ರೆ ದೇವರು 1 ಇಂಚ್ ಭಾಗ ಅಷ್ಟೇನೆ ಎಲ್ಲರಿಗೂ ಕಾಣೋದು, ಬೇರೆ ರೀತಿ ಆಗಿಲ್ಲ. ಬೇಕಾದ್ರೆ ದೇವ್ರ ಇದಾನ ಇಲ್ವನ್ನತಕ್ಕಂಥದ್ದು ವಿದ್ಯಾವಂತರು ಬಹಳ ಕುತೂಹಲ. ದೇವ್ರು ನಾನು ಹೋದ್ರೆ ಇಲ್ಲಿ ಒಳ್ಳೇದಾಗ್ಬಿಡುತ್ತಾ, ನಾನು ಕೇಳಿದ್ ಕೊಟ್ಬಿಡುತ್ತಾ? ಇದೆಲ್ಲ ಯೂಟ್ಯೂಬ್ಗಳಲ್ಲೆಲ್ಲ ಬರ್ತವೆ, ಎಲ್ಲ ಬೂಟಾಡ್ಕೆ, ಇದೆಲ್ಲ ಸುಳ್ಳು. ನೆವರ್. ನಿಮ್ಮ ಕಲ್ಪನೆ ಸುಳ್ಳು, ನಿಮ್ಮ ಊಹೆ ಸುಳ್ಳು ಅಂತ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ನೋಡೋದೆಲ್ಲ ಸತ್ಯ ಆಗಲ್ಲ, ಬೆಳ್ಳಗಿರೋದೆಲ್ಲ ಹಾಲಲ್ಲ. ಹಾಲು ಹಾಲೇನೆ, ಸುಣ್ಣದ ನೀರು ಸುಣ್ಣದ ನೀರೇನೆ. ಹಾಲು ಹೆಂಗಿರತ್ತೆ ಅಂದ್ರೆ ಅಮೃತಕ್ಕೆ ಸಮಾನ, ಸುಣ್ಣದ ನೀರು ಎಷ್ಟಕ್ಕೆ ಸಮಾನ ಅಂದ್ರೆ ಹೊಟ್ಟೆ ಕ್ಲೀನ್ ಆಗಕ್ಕೆ ಸಮಾನ. ಹಂಗೆ ಭಗವಂತ ಇದಾನೆ ಸಾಲಿಗ್ರಾಮ ರೂಪದಲ್ಲಿ ಅಂದ್ರೆ ನಾನು ಓಪನ್ ಚಾಲೆಂಜ್ ಆಗಿ ಹೇಳ್ತೀನಿ. ಸಾಲಿಗ್ರಾಮ ಅಷ್ಟು ಪವರ್ ಇದೆ. ಇವತ್ತಿನವರೆಗೂ ಯಾರು ಕೂಡ ಇಲ್ಲಿ ಕ್ಷೇತ್ರಕ್ಕೆ ಬಂದು ನನ್ನ ಕೆಲಸ ಆಗಲಿಲ್ಲ, ಅಮ್ಮ ನನ್ಗೆ ಒಳ್ಳೇದಾಗಲಿಲ್ಲ ಅಂತ ಹೇಳಿದವ್ರು ಇಲ್ವೇ ಇಲ್ಲ. ಯಾಕೆಂದರೆ ಭಾಳ ಪವರ್ ನಡೀತೈತೆ, ತುಂಬ ಸತ್ಯ ಇದೆ, ತುಂಬ ಅಂದರೆ ತುಂಬ ಸತ್ಯ. ಅದಕ್ಕೆ ಸಾಕ್ಷಿ ಯಾರು ಅಂದರೆ ಅದು ನಾನೇ. ಬೇರೆಯವ್ರು ನಂಬಿ ಹೋಗಬೇಡಿ, ಸಾಕ್ಷಿಗೆ ನನಗೆ ನಾನೇ ಇರ್ತೀನಿ. ನೀವು ಬಂದು ನಮ್ಮೂರಲ್ಲಿ ಇದೇ ದೊಡ್ಡ ಬೆಳವಂಗ್ಲ ಅಜ್ಜಿನಿಕಟ್ಟೆ ಆ ಊರಲ್ಲಿ ಕೇಳಿ ನಾನು ಗಾರೆ ಕೆಲಸ ಮಾಡ್ತಿದ್ನೋ ಇಲ್ವೋ ಅಂತ ಊರಿನ ಜನ ಹೇಳ್ತಾರೆ. ಅಮ್ಮನವ್ರು ಗುಡಿಸ್ಲು ಮನೆಗೆ ಜೀವನ ಮಾಡ್ತಿದ್ರಾ ಅಂತ ಕೇಳಿ ಅದನ್ನು ಹೌದು ಅಂತಾರೆ. ಅಮ್ಮನವ್ರು ಗುಡಿಸ್ಲು ತಂದೆ ತಾಯಿ ಎಲ್ಲ ಸತ್ತೋದ್ಮೇಲೆ ಅಮ್ಮನವ್ರು ಇದೇ ಊರಲ್ಲಿ ಇದ್ರ ಊರು ಖಾಲಿ ಮಾಡ್ಕೊಂಡು ಹೋದ್ರ ಅಂತ ಕೇಳಿ ಅದನ್ನು ಹೇಳ್ತಾರೆ. ಊರು ಬಿಟ್ಟೆ ನಾನು ಆಚೆ ಹೋದೆ. ಊರು ಬಿಟ್ಟು ಆಚೆ ಹೋದ್ಮೇಲೆ ದೇವ್ರು ಸಿಕ್ಕಾದ್ಮೇಲೆ ನಾನು ಊರಿಗೆ ಬರೋಕ್ಕೆ ಭಾಳ ಪ್ರಯತ್ನ ಮಾಡಿದೆ. ಊರಿಗೆ ಬಂದಾದ್ಮೇಲೆ ಊರಿನ ಜನಕ್ಕೆ ನಾನು ಈ ಪವಾಡಗಳನ್ನ ಹೇಳಿದ್ರೆ ಯಾರೂ ನಂಬಲಿಲ್ಲ, ಯಾರೂ ಕೇಳಲಿಲ್ಲ. ನನಗೆ ಪ್ರಾಣಿ ಪಕ್ಷಿ ಮಾತಾಡೋದು ಹೇಳುತ್ತೆ, ಆಮೇಲೆ ನನ್ನ ಹತ್ರ ದೇವ್ರಿದೆ, ನಾನು ದೇವ್ರು ಹೇಳ್ತೀನಿ ಒಳ್ಳೇದಾಗುತ್ತೆ, ಈ ದೇವ್ರು ಯಾರೂ ನಂಬಲಿಲ್ಲ. ಇವಾಗೆಲ್ಲ ನಂಬ್ತಾ ಇದ್ದಾರೆ. ಇವಾಗ ಎಲ್ಲಾರ್ಗು ಇಲ್ಲ ಸತ್ಯ ಇದೆ, 100% ದೇವರಲ್ಲಿ ಸತ್ಯ ಇದೆ, ದೇವರಲ್ಲಿ ಮಾತ್ರ ಮೋಸ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಮುಂಚೆ ನಾನು ಹೇಳ್ದಾಗ ಬಾಯ್ಬಿಟ್ಟು ಯಾರೂ ನಂಬ್ತಿರ್ಲಿಲ್ಲ. ಸುಳ್ಳು 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 ಅನ್ನೋರು ನನ್ನ. ದೇವ್ರಿಲ್ಲ, ಮೊನ್ನೆ ಎಲ್ಲ ಗಾರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದವ್ರು ಹೆಂಗ್ ಸಾಧ್ಯ ಇದು ಅಂತ ಕೇಳಿದಾರೆ ನನ್ನ. ಅಂಥದಕ್ಕೆಲ್ಲ ಕಾರಣ ಇದೆಲ್ಲಕ್ಕೂ ಹೆಂಗೆ ಪವಾಡ ಅಂದ್ರೆ ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮನೆ ಪವಾಡ ಮಾಡ್ತಾ ಇರೋದು. ನಾನು ಪವಾಡದವಳಲ್ಲ, ನಾನು ಯಾವುದೇ ರೀತಿಯ ಸ್ವಾಮೀಜಿ ಅಲ್ಲ, ಸನ್ಯಾಸಿ ಅಲ್ಲ, ಅಗೋರಿ ಅಲ್ಲ, ಅವಧೂತಳಲ್ಲ, ಮತ್ತೆ ಅಗೋರಿನೂ ಅಲ್ಲ, ಜ್ಯೋತಿಷಿ ಹೇಳೋಳು ಅಲ್ಲ. ನಾನು ಅದ್ಯಾರು ಅಲ್ಲ, ಸರ್ವೇ ಸಾಮಾನ್ಯವಾಗಿ ನಿಮ್ಮ ಹಾಗೆ ನಾನು ಒಬ್ಳು ಮಾನವಳು. ಅಂದ್ರೆ ನಾನು ಪೂಜೆ ಮಾಡಿ ಆ ತಾಯಿ ಅನುಗ್ರಹ ಪಡ್ಕೊಂಡು ನಾನು ಆ ತಾಯಿ ಸನ್ನಿಧಾನದಲ್ಲಿ ಇದ್ಕೊಂಡು ಆ ಪೂಜೆ ಮಾಡೋ ಒಂದು ಪಾರ್ವದಲ್ಲಿ ಇವತ್ತು ನನಗೆ ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಅದನ್ನ ನಾನು ಎಲ್ಲರಿಗೂ ಹೇಳ್ತೀನಿ, ನೀವು ಚೆನ್ನಾಗಿರ್ತೀರಾ, ದೇವ್ರನ್ನ ನಂಬಿ ಈ ತಾಯಿನ ನಂಬಿ 100% ಬಂದು ಒಂದ್ಸರಿ ಕ್ಷೇತ್ರಕ್ಕೆ ದರ್ಶನ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗೇನೆ ನಮ್ಮ ಗುರುಗಳು ಕಾಲಜ್ಞಾನಿ ವೀರ ಬ್ರಹ್ಮಯ್ಯನವರು. ನಾನು ಇದನ್ನೆಲ್ಲ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾನು ಕೊಡೋ ಒಂದು ನಿಂಬೆಹಣ್ಣಿಂದ ಪವರ್ ಇದೆ, ಇವತ್ತು ಎಷ್ಟೋ ಜನಕ್ಕೆ ಒಳ್ಳೇದಾಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಕಾಲಜ್ಞಾನಿ ವೀರ ಬ್ರಹ್ಮಯ್ಯನವರು, ಕೋತಲೂರು ಬ್ರಹ್ಮಯ್ಯಗಾರು. ಅಂದ್ರೆ ಅವರ ಮಂತ್ರ 12,000 ಜನ. ಎಷ್ಟು 12,000 ಜನಕ್ಕೆ ನೀವು ಹೇಳ್ಕೊಟ್ಟಿ 12,000 ಮಂತ್ರ ನೀವು ಜಪ ಮಾಡಿದ್ದೆ ಸತ್ಯದಲ್ಲಿ ಸ್ವಪ್ನದ ರೂಪದಲ್ಲಿ ಕಾಲಜ್ಞಾನಿ ವೀರ ಬ್ರಹ್ಮಯ್ಯನವರು 100% ದರ್ಶನ ಕೊಡ್ತಾರೆ. 100% ಅವರು ದರ್ಶನ ಕೊಡ್ತಾರೆ. ಆ ದರ್ಶನ ಕೊಟ್ಟಾದ್ಮೇಲೆ ನಿಮ್ಮ ಸ್ಟಾರೇ ಬದಲಾಗುತ್ತೆ. ಅವತ್ತಿನ ದಿನದಲ್ಲಿ ನಾನು ಪೂಜೆ ಮಾಡ್ಬೇಕಾದ್ರೆ ವೀರ ಬ್ರಹ್ಮಯ್ಯನವರು ಪೂಜೆನ ಎಲ್ಲ ಆಡ್ಕೊಳ್ಳೋರು. ಯಾವ್ದೋ ಗಡ್ಡ ಬಿಟ್ಕೊಂಡಿರೋ ದೇವ್ರನ್ನ ಇಟ್ಕೊಂಡವಳೆ, ಯಾವ್ದೋ ತಾತನ್ನೇ ಸೆಟ್ಟಿಂಗ್ ಮಾಡಿದಾಳೆ ಅಂತ ಎಲ್ಲ ಹೇಳೋರು. ಆದ್ರೆ
ಇವತ್ತಿನ ದಿನದಲ್ಲಿ ಒಬ್ಬೊಬ್ಬರಿಗೆ ಕಾಲಜ್ಞಾನಿ ವೀರ ಬ್ರಹ್ಮಯ್ಯನವರು ಅಂದ್ರೆ ಯಾರು ಅಂತ ಮೂಲ ಹುಡ್ಕಕ್ ಸ್ಟಾರ್ಟ್ ಮಾಡಿದ್ದಾರೆ. ಕಾಲಜ್ಞಾನಿ ವೀರ ಬ್ರಹ್ಮಯ್ಯನವರಂದ್ರೆ ದೊಡ್ಡ ಪವಾಡ ಪುರುಷರು. ಇವತ್ತು ಕಾಲಜ್ಞಾನನ ಬರೆದಂತ ಜ್ಞಾನಿಗಳು ಅವರೇ.